ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ಯೂಟ್ಯೂಬ್ ಚಾನಲಿಂದ ಎಲ್ಲ ವೀಕ್ಷಕ ವೃಂದದವರಿಗೂ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು. ಮಾರ್ಚ್ ತಿಂಗಳಿನ ಕಟಕ ರಾಶಿಯ ಭವಿಷ್ಯ ಹೀಗಿದೆ. ಮಾರ್ಚ್ ಆರಂಭದಿಂದ 15ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜಾತಕದಲ್ಲಿ ಶನಿಯು 8ನೇ ಮನೆಯಲ್ಲಿ ಚಲಿಸಲಿದ್ದು 3ನೇ ಮನೆಯ ಮೇಲೆ ಆ ಶನಿಯ ದೃಷ್ಟಿ ಬೀಳುವುದರಿಂದ 10ನೇ ಮನೆಯನ್ನು ಕೂಡ ಶನಿಯು ನೋಡ್ತಾನೆ. ಹಾಗಾಗಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಸ್ವಲ್ಪ ಮಟ್ಟಿನ ಒತ್ತಡದಿಂದ ಕೂಡಿರ್ಲಿಕ್ಕಿದೆ. ನಿಮಗೆ ಸ್ವಲ್ಪ ಕಸಿಬಿಸಿ ಆಗತಕ್ಕಂಥದ್ದು, ನಾನು ಇನ್ವೆಸ್ಟ್ ಮಾಡಿದ ದುಡ್ಡು ನನಗೆ ಬರ್ತದೆಯೋ ಇಲ್ವೋ, ಇವೆಲ್ಲವೂ ಕೂಡ ಮೊದಲನೇ 15 ದಿವಸಗಳ ಕಾಲ ಇದೆ. ಇದಾದ ನಂತರ ಶನಿಯು ಮೀನ ರಾಶಿಯಲ್ಲಿ ಚಲಿಸ್ತಾನೆ. ಕಟಕ ರಾಶಿಗೆ ಸೇರಿದ ಜನರಿಗೆ ಶನಿದೇವ 7ನೇ ಮನೆ ಮತ್ತು 8ನೇ ಮನೆಯಲ್ಲಿ ಅಧಿಪತಿಯಾಗಿ 9ನೇ ಮನೆಯಲ್ಲಿ ಚಲಿಸ್ತಾನೆ. ಈ ರೀತಿಯಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಅವರ ಜೀವನದ ಮೇಲೆ ಶನಿಯ ಪ್ರಭಾವವಿರಲಿದ್ದು 15 ತಾರೀಕು ಆದ ನಂತರ ಅವರು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಶ್ಚಿತವಾಗಿ ಇರ್ತದೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ನೋಡಿ, 15 ತಾರೀಕಿನ ತನಕ ನಿಮಗೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ನಾವು ಹಾಕಿದ ದುಡ್ಡು ಬರ್ತದೆಯೋ ಇಲ್ವೋ ಹೇಳ್ತಕ್ಕಂಥ ಕಸಿಬಿಸಿ ಇರ್ತದೆ. ಆದ್ರೆ ಅದಾದ 15 ದಿವಸಗಳ ಕಾಲ ಅದ್ಭುತವಾದಂತಹ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗತಕ್ಕಂಥದ್ದು. ನೀವು ಏನು ಇನ್ವೆಸ್ಟ್ ಮಾಡಿದ್ರು ಅದರಲ್ಲಿ ಯಶಸ್ಸನ್ನ ನೀವು ಕಂಡುಕೊಳ್ತೀರಾ. ಹಾಗಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಸಮ ಮತ್ತು ಎರಡು ಸಮತೋಲನವಾಗಿ ನಡೆದುಕೊಂಡು ಹೋಗುತ್ತೆ. ಯಾವುದೇ ರೀತಿಯಂತಹ ದುಃಖವಾಗತಕ್ಕಂಥದ್ದು ಅಥವಾ ಯಾವುದೋ ಒಂದು ನಷ್ಟವಾಯಿತು ಹೇಳ್ತಕ್ಕಂಥದ್ದು ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಎಕ್ಸಾಮ್ ಇರತಕ್ಕಂಥದ್ರಾಗಿದ್ದರಿಂದ ವಿಶೇಷವಾಗಿ ನೀವು ಅಧ್ಯಯನದ ಕಡೆಗೆ ಗಮನ ಕೊಡಬೇಕು. ಇನ್ನು ಉನ್ನತ ವ್ಯಾಸಂಗವನ್ನ ಮಾಡತಕ್ಕಂಥವರಿಗೂ ಕೂಡ ಈ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗಿ ಪ್ರಯಾಣವನ್ನ ಮಾಡತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತದೆ. ಅದರಿಂದ ನೀವು ವಿಶೇಷವಾಗಿ ಆ ಭಗವಂತನಿಗೆ ದಕ್ಷಿಣಾಮೂರ್ತಿಯ ಆರಾಧನೆಯನ್ನ ಮಾಡುವುದು ತುಂಬಾ ಉತ್ತಮವಾಗಿ ಕಂಡು ಬರ್ತದೆ. ಇನ್ನು ಸಾಂಸಾರಿಕ ವಿಷಯದಲ್ಲಿ ನೋಡ್ಬೇಕು ಅಂತ ಹೇಳಾದ್ರೆ ಪ್ರೇಮ ವಿವಾಹಗಳು, ಅಂದ್ರೆ ನೀವು ಎಷ್ಟೋ ವರ್ಷಗಳಿಂದ ಪ್ರೇಮ ವಿವಾಹವನ್ನು ಆಗಬೇಕು ಅಂತ ಹೇಳಿ ಒಂದು ಯೋಚನೆ ಇದ್ದರೆ, ಪ್ರೀತಿಯನ್ನ ಮಾಡ್ತಾ ಇದ್ರೆ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಮನೆಯವರ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಅದರಿಂದ ವಿವಾಹವೂ ಕೂಡ ಆಗತಕ್ಕಂಥದ್ದು. ಹಾಗಾಗಿ ಈ ಒಂದು ಕಟಕ ರಾಶಿಯವರಿಗೆ ವಿಶೇಷವಾಗಿ ಅಭಿವೃದ್ಧಿಯು ಈ ತಿಂಗಳಲ್ಲಿ ಕಂಡು ಬರುತ್ತದೆ. ಇನ್ನು ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಂದು ವಿಶೇಷವಾಗಿ ಅಕ್ಷಯ ತದಿಗೆಯ ಪ್ರಯುಕ್ತ ಮಹಾಲಕ್ಷ್ಮಿ ಯಾಗವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಮಹಾಲಕ್ಷ್ಮಿ ಯಾಗದ ತತ್ಸಂಬಂಧವಾಗಿ ಆ ಯಂತ್ರದ ಆರಾಧನೆ ಬರತಕ್ಕಂತಹ ಮಾರ್ಚ್ 14ನೇ ತಾರೀಕಿನಿಂದ ನಡೀಲಿಕ್ಕಿದೆ. ಹಾಗಾಗಿ ಈ ಪೂಜೆಯಲ್ಲಿ ಯಂತ್ರದ ಒಂದು ಆರಾಧನೆಯನ್ನ ಮಾಡಿ ಆ ಯಂತ್ರವನ್ನು ನಿಮಗೆ ತಲುಪಿಸುವಂತಹ ಕಾರ್ಯವನ್ನು ನಾವು ಮಾಡ್ತೇವೆ. ಹೆಚ್ಚೆಚ್ಚು ಈ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯ ಪ್ರಸಾದವನ್ನ ನೀವು ಸ್ವೀಕಾರ ಮಾಡುವುದಕ್ಕೆ ಅನುಕೂಲಗಳು ನಿಮಗೆ ಕಂಡು ಬರ್ತದೆ. ಹಾಗಾಗಿ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ನೀವು ಆ ಪೂಜೆಯ ಸಂಪೂರ್ಣ ವಿವರವನ್ನು ಪಡೆಯಬಹುದು. ಕಟಕ ರಾಶಿಯವರಿಗೆ ಅಭಿವೃದ್ಧಿಯನ್ನ ಆ ಭಗವಂತ ನೀಡಲಿ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.